ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಸುಮಾರು 1 ಕೋಟಿ ರುಗಳ ಅನುದಾನದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸ್ಥಳೀಯ ಶಾಸಕ ಹಾಗೂ ಕಿಯೋನಿಕ್ಸ್ ಅಧ್ಯಕ್ಷರಾದ ಶರತ್ ಬಚ್ಚೇಗೌಡ ಭೂಮಿ ಪೂಜೆ ನೆರವೇರಿಸಿದರು. ಹೌದು, ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಗಂಗಾಪುರ, ಗುಂಡ್ರಹಳ್ಳಿ, ಚಿಕ್ಕಕೊರಟಿ, ದಳಸಕೆರೆ, ಬನಹಳ್ಳಿ, ಹಳೆ ಊರು ಗ್ರಾಮಗಳಲ್ಲಿ ವಿವಿಧ ಗ್ರಾಮಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಅನುದಾನದ ಅಡಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ನಂತರ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದಿಂದ ಕರ್ನಾಟಕ ಸರ್ಕಾರದಲ್ಲಿ ನಡೆಯುತ್ತಿರುವ ಪಾರದರ್ಶಕ ಆಡಳಿತವನ್ನ ಅಸ್ಥಿರ ಮಾಡುವ ನಿಟ್ಟಿನಲ್ಲಿ ಸತತ ಪ್ರಯತ್ನ ನಡೆಸಿ ಇಡಿ ಹಾಗೂ ಐಟಿಯನ್ನ ಬಿಜೆಪಿ ಪಕ್ಷದ ಅಂಗಗಳಾಗಿ ಬಳಸಿ ಮುಖ್ಯಮಂತ್ರಿಗಳು ಹಾಗೂ ಸಚಿವರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ. ಇದರಲ್ಲಿ ಯಾವುದೇ ಲೋಪಗಳು ನಡೆದಿಲ್ಲ. ಯಾವುದೇ ತನಿಖೆ ನಡೆದರೂ ಸಹ ಇದರಿಂದ ಹೊರಬಂದು ಸತ್ಯಕ್ಕೆ ಜಯವಾಗಲಿದೆ ಎಂದರು. ಇವತ್ತು ನಾವು ನಮ್ಮ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಗೆ ಸೇರಿದಂಥ ಗಂಗಾಪುರ, ಗುಂಡ್ರಹಳ್ಳಿ, ದಳಸಕೆರೆ, ಬನಹಳ್ಳಿ ಮತ್ತು ಇಲ್ಲಿದ್ದ ನಮ್ಮ ಹಳೆ ಊರು ಗ್ರಾಮದಲ್ಲಿ ನಮ್ಮ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ವತಿಯಿಂದ 1 ಕೋಟಿ ರೂಪಾಯಿ ಅನುದಾನಗಳ ಕಾಮಗಾರಿನ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಪ್ರತಿ ಗ್ರಾಮದಲ್ಲಿ ಕೂಡ 20 ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿ. ಬೇರೆ ಬೇರೆ ಗ್ರಾಮಗಳಲ್ಲಿ ಸಿಸಿ ರಸ್ತೆಗಳು, ಚರಂಡಿಗಳು, ವಿಶೇಷವಾಗಿ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿಗಳಿರ್ತಕ್ಕಂಥ, ಪಂಗಡಗಳಿರ್ತಕ್ಕಂಥ ಜಾಗಗಳಲ್ಲಿ ಏನು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕಿತ್ತು, ಆ ಒಂದು ಕಾರ್ಯಕ್ರಮದ ನಿಟ್ಟಿನಲ್ಲಿ ಇವತ್ತು ಈ 5 ಗ್ರಾಮಗಳಿಗೆ ಪ್ರತಿ ಗ್ರಾಮದಲ್ಲಿ ಕೂಡ ತಲಾ 20 ಲಕ್ಷ ರೂಪಾಯಿಯಾಗಿ ಸಿಸಿ ರಸ್ತೆಗಳಿಗೆಲ್ಲ ಕೂಡ ಚಾಲನೆ ಕೊಟ್ಟು ಶೀಘ್ರದಲ್ಲೇ ಕಾಮಗಾರಿಯನ್ನು ಕೂಡ ಮುಗಿಸೋಂಥ ಕೆಲಸ ಮಾಡ್ತೀವಿ. ಅದರ ಜೊತೆಗೆ ಚಿಕ್ಕೊರಟಿ ಗ್ರಾಮದಲ್ಲಿ ಸುಮಾರು ದಿನದಿಂದ ಶುದ್ಧ ಕುಡಿಯುವ ನೀರಿನ ಘಟಕದ ಬೇಡಿಕೆ ಇತ್ತು. ಇವತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾಮನಿರ್ದೇಶಕರಾಗಿರ್ತಕ್ಕಂಥ LNT ಮಂಜು ಅವರ ಒಂದು ಅನುದಾನದ ಅಡಿಯಲ್ಲಿ ಚಿಕ್ಕೊರಟಿ ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರಿನ ಘಟಕನೂ ಕೂಡ ಕೊಟ್ಟಿದ್ದಾರೆ. ಇವತ್ತು ಅದನ್ನ ಲೋಕಾರ್ಪಣೆ ಮಾಡಿ ಅದರಲ್ಲಿ ಗ್ರಾಮದಲ್ಲಿ ಕ್ಯಾನ್ಗಳ ವಿತರಣೆ ಮಾಡಿ ನೀರಿನ ಸೌಲಭ್ಯನೂ ಕೂಡ ಇವತ್ತು ಚಿಕ್ಕೊರಟಿ ಗ್ರಾಮದಲ್ಲಿ ಮಾಡಿ ಇವತ್ತು ಒಟ್ಟಾರೆ 6 ಗ್ರಾಮಗಳಲ್ಲಿ ಈ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ನಮ್ಮ ತಾಲೂಕಲ್ಲಿರ್ತಕ್ಕಂಥ ಸುಮಾರು 9 ಸಂಘಗಳಲ್ಲಿ ಸೂಲ್ಬೆಲೆ ಆಗಿರ್ಬೋದು, ನೆಲವಾಗಲಾಗಿರ್ಬೋದು, ಇಟ್ಸಂದ್ರ ಒಂದು ಬಿಟ್ಟು ಇಟ್ಸಂದ್ರ SFCS ಆಗಬೇಕಾಗಿದೆ. ಮಿಕ್ಕಿದ ಬಾಕಿ ಎಲ್ಲ SFCSಗಳಲ್ಲಿ ಕೂಡ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಬಹುಮತದಿಂದ ಆಯ್ಕೆಯಾಗಿ ಎಲ್ಲ ಕಡೆ ಕೂಡ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷರುಗಳು ಇವತ್ತು ಎಲ್ಲ ಕಡೆ ಪ್ರಮಾಣ ವಚನ ತಗೊಂಡು ಅಧಿಕಾರ ಸ್ವೀಕಾರ ಮಾಡ್ಕೊತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು PLDಯಲ್ಲಿ ಕೂಡ ಕಾಜಿಹೊಸಳ್ಳಿಯ ಮಂಜು ಅವರು ಇವತ್ತು ಅಧ್ಯಕ್ಷರಾಗಿ PLD ಬ್ಯಾಂಕ್ಗಳು ಕೂಡ ಆಯ್ಕೆಯಾಗಿದ್ದಾರೆ. ಇವತ್ತು ಅದೇ ರೀತಿಯಲ್ಲಿ ಅನಗೊಂಡಹಳ್ಳಿಯಲ್ಲಿ ಮುತ್ಕೂರು VSSನಲ್ಲಿ ಕೂಡ ಇವತ್ತು ಅಧ್ಯಕ್ಷರ ಚುನಾವಣೆ ನಡೀತಾ ಇದೆ. ಅಲ್ಲಿ ಕೂಡ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿನೇ ಅಧ್ಯಕ್ಷರಾಗಂಥ ಸಂಪೂರ್ಣವಾದಂಥ ವಿಶ್ವಾಸ ನಮಗಿದೆ. ಅದೇ ನಿಟ್ಟಿನಲ್ಲಿ ಇವತ್ತು ಉಳಿದಿರ್ತಕ್ಕಂಥದ್ದು ಇಟ್ಸಂದ್ರ VSSN ಮತ್ತು ಹೊಸಕೋಟೆ ಟೌನ್ ಕೋಆಪರೇಟಿವ್ ಬ್ಯಾಂಕ್ಗೆ ನಿನ್ನೆ ನಮ್ಮ ಅಭ್ಯರ್ಥಿಗಳು 13 ಜನ ಏನಿದ್ದಾರೆ, ಸಾಮಾನ್ಯ ವರ್ಗದಲ್ಲಿ 7, ಮಹಿಳೆಯರಲ್ಲಿ 2, A ವರ್ಗ B ವರ್ಗದಲ್ಲಿ 2, SC STಯಲ್ಲಿ ಒಂದೊಂದಾಗಿ ತಲ 13 ಜನ ನಿನ್ನೆ ಅವರ ಅರ್ಜಿಗಳನ್ನ ಸಲ್ಲಿಸಿ ಇನ್ನು ಚುನಾವಣೆಯ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಸುಮಾರು 6,500 ಮತದಾರರಿದ್ದಾರೆ. ಒಂದು ದೊಡ್ಡ ಸಂಖ್ಯೆಯಲ್ಲಿ ಮತದಾರರಿರೋದ್ರಿಂದ ಚುನಾವಣೆ ಬಿರುಸಾಗಿ ನಡೀತಾ ಇದೆ. ಅಭ್ಯರ್ಥಿಗಳೆಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳೆಲ್ಲರೂ ಒಟ್ಟಾಗಿ ಮತಯಾಚನೆ ಮಾಡ್ತಾ ಇದ್ದಾರೆ. ಅಲ್ಲಿ ಕೂಡ ಸುಮಾರು 3 ಅವಧಿಗಳಿಂದ ನಮ್ಮಲ್ಲಿ ಕೈಯಲ್ಲಿ ಇಲ್ಲದೇ ಇರತಕ್ಕಂಥ ಒಂದು ಟೌನ್ ಬ್ಯಾಂಕ್ ಕೂಡ ಈ ಬಾರಿ ತಗೊಳ್ಳೋಂಥ ಕೆಲಸನ ಮಾಡ್ತೀವಿ. ಎಲ್ಲ ಬರೋಂಥ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಇವತ್ತು ನೋಡ್ತಾ ಇದ್ದಂಗೆ ಕೇಂದ್ರ ಸರ್ಕಾರದ ಕಡೆಯಿಂದ ರಾಜ್ಯ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥ ಪಾರದರ್ಶಕವಾದಂಥ ಸರ್ಕಾರನ ಅಸ್ಥಿರ ಮಾಡಬೇಕು ಅಂತ ಸತತವಾಗಿ ನಿರಂತರವಾದಂಥ ಪ್ರಯತ್ನಗಳು ನಡೀತಾ ಇದೆ. ಇವತ್ತು ಇಡಿ ಐಟಿನ ಇವತ್ತು BJP ಪಕ್ಷದ ಅಂಗಾಂಗಗಳಾಗಿ ಬಳಸಿ ಅನಾವಶ್ಯಕವಾಗಿ ಇವತ್ತು ಮುಖ್ಯಮಂತ್ರಿಗಳ ಮೇಲೆ, ನಮ್ಮ ರಾಜ್ಯದ ಸಚಿವರ ಮೇಲೆ, ಬೈರತಿ ಸುರೇಶ್ ಅಣ್ಣವ್ರ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ.
100ಕ್ಕೆ 100 ನಮಗೆ ವಿಶ್ವಾಸ ಇದೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಲೋಪಗಳು ಯಾವುದೂ ಆಗಿಲ್ಲ. ಎಲ್ಲ ಕೂಡ ಕ್ಲಿಯರ್ ಆಗಿ ನಡೆದಿರೋದ್ರಿಂದ ಏನೇ ತನಿಖೆ ಆದರೂ ಕೂಡ ಅದರಿಂದ ಹೊರಗೆ ಬರ್ತೀವಿ. ಯಾವುದೇ ರೀತಿಯಾದಂಥ ರಾಜಕೀಯದ ದ್ವೇಷ ಮಾಡಿದ್ರೆ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರುಗಳು, ಮುಖಂಡರು, ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಮತದಾರರು ಕೂಡ ಅದರ ವಿರೋಧವಾಗಿ ಪ್ರತಿಭಟನೆ ಮಾಡಿ ನಮ್ಮ ಮುಖ್ಯಮಂತ್ರಿಗಳ ಜೊತೆ ನಾವು ನಿಲ್ತೀವಿ.